ದುಡ್ಡು ಇಸ್ಕೊಳಗಂದ್ರೆ ಅಕ್ಕ ಅಣ್ಣ ತಮ್ಮ ಎಲ್ಲಾ ರೀತಿಯಲ್ಲಿ ಒಳ್ಳೆ ಮಾತುಗಳಾಡಿ ನಯವಾಗಿ ಮಾತಾಡಿ ಬೆನ್ನ ಹಿಂದೆ ಚೂರಿ ಹಾಕಿ ಓಡೋಗಿ ಮನೆಯಲ್ಲಿ ಗಂಡನ್ಗೂ ಹೇಳದೆ ಪರಿಸ್ಥಿತಿನ ಅತಂತ್ರ ಮಾಡಿಕೊಂಡು ಜೀವನನ ಬಹಳಷ್ಟು ಒಂದು ಹಿಂಸಾ ಸ್ವರೂಪವಾಗಿ ನೋವುಗಳಲ್ಲಿ ಕಾಲಹರಣ ಮಾಡ್ತಾರೆ. ಇಂಥ ದರಿದ್ರ ಹೀನಾಯ ಪರಿಸ್ಥಿತಿಯಲ್ಲಿ ತಾವಿದ್ರೆ ಈ ಒಂದು ಪರಿಹಾರವನ್ನ ತಾವು ಮಾಡಿ ಖಂಡಿತ ಇದರಿಂದ ನಿಮ್ಮ ಸಾಲದ ಬಾಪ್ತುಗಳು ಪುನರ್ ನಿಮ್ಮತ್ತ ಸೆಳೆದಿಕ್ಕೆ ಇದು ಕಾರ್ಯಪ್ರವೃತ್ತ ಆಗುತ್ತೆ. ಟಿವಿ ಕನ್ನಡ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಕ್ಷಣಾಶ ಕಣಶ್ಚೈವ ವಿದ್ಯಮಾರ್ಥಚ ಸಾಧಯಿತು ಕ್ಷಣೇನಷ್ಟೇ ಕುತೋ ವಿದ್ಯಾ ಕಣೇನಷ್ಟೇ ಕುತೋ ಧನ. ನೋಡಿ, ಕ್ಷಣಗಳು ಸಮಯ ಬಹಳ ಕಳೀದೇ ಇರೋ ಹಾಗೆ ವಿದ್ಯಾರ್ಥಿಗಳು ವಿದ್ಯಾದಶೆಗೆ ಹೋಗಬೇಕು. ಅದೇ ರೀತಿಯಲ್ಲಿ ಒಂದೊಂದು ಪೈಸನ್ನು ದುಡ್ಡು ಕೂಡಿಟ್ಟು ಹಣನ ಸಂಗ್ರಹ ಮಾಡಿ ಧನ ಸಮೃದ್ಧಿ ಮಾಡಬೇಕು. ಸಮಯ ಹಾಳು ಮಾಡೋದ್ರಿಂದ ವಿದ್ಯೆ ಹಾಳಾಗುತ್ತೆ, ಕಲಿಕೆ ಹಾಳಾಗುತ್ತೆ. ಅದೇ ರೀತಿಯಲ್ಲಿ ದುಡ್ಡು ಕೂಡಿಡದೇ ಇರೋದ್ರಿಂದ ಧನ ಸಮೃದ್ಧಿ ಆಗೋದಿಲ್ಲ. ಇದನ್ನು ಬಹಳ ನೆನಪಿಟ್ಕೋಬೇಕು. ಇಲ್ಲಿ ನೋಡಿ, ಸಾಲದ ವಿಚಾರಕ್ಕೆ ಬರ್ತಾ ಇದ್ದೀನಿ. ಕೊಟ್ಟ ಸಾಲ ಕಷ್ಟ ಬಿದ್ದು ಈ ರೀತಿ ನೀವೇನೋ ಒಂದು ಪೈಸಾ ಕೂಡಿಟ್ಟು ಮತ್ತೊಂದು ಮಾಡಿ ಕೆಲಸ ಮಾಡಿ ಅದನ್ನು ಬೆಳೆಸಿ ಒಂದು ಹಂತಕ್ಕೆ ತಂದು ಒಂದಷ್ಟು ಹಣ ಮಾಡಿರ್ಬೋದು. ಇದನ್ನು ಯಾರಿಗೋ ನೀವು ಸಾಲದ ರೂಪದಲ್ಲಿ ಕೊಟ್ಟಾಗ ಆ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಕೊಡಬೇಕೆಂಬತಕ್ಕಂಥ ಮನೋಭಾವನೆ ಮನುಷ್ಯನಿಗೆ ಬೇಕಲ್ಲ, ಅದು ಇರೋದಿಲ್ಲ. ಅದರಲ್ಲೂ ಕೂಡ ಈಗಿನ ಕಾಲದಲ್ಲಿ ಇದು ಯಥೇಚ್ಛವಾಗಿ ಆಗಿರುತ್ತೆ. ದುಡ್ಡು ಇಸ್ಕೊಳಗಂದ್ರೆ ಅಕ್ಕ ಅಣ್ಣ ತಮ್ಮ ಎಲ್ಲ ರೀತಿಯಲ್ಲಿ ಒಳ್ಳೆ ಮಾತುಗಳಾಡಿ ನಯವಾಗಿ ಮಾತಾಡಿ ಬೆನ್ನ ಹಿಂದೆ ಚೂರಿ ಹಾಕಿ ಓಡೋಗಿರುತ್ತೆ. ಕೊಟ್ಟಿರ್ತೀರ, ನೆಕ್ಸ್ಟ್ ನಿಮ್ಮ ಸರದಿ ಸಾಲ ಮಾಡಿ ನೀವು ಮುಖ ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಬಂದಿರುತ್ತೆ. ಇದೇ ರೀತಿಯಲ್ಲಿ ಮೊನ್ನೆ ಈ ರಿಟೈರ್ಮೆಂಟ್ ಆಗಿರೋ ದುಡ್ಡನ್ನು ತಗೊಂಡೋಗ್ಬಿಟ್ಟು ಯಾರಿಗೋ ಕೊಟ್ಟು ಕೇಳಕ್ಕೆ ಹೋದರೆ ನೀವು ಕೊಟ್ಟೇ ಇಲ್ಲ, ಏನು ಮಾಡ್ಕೋತೀರ ಮಾಡ್ಕೊ ಹೋಗಿ. ಈ ರೀತಿಯಾದಂಥ ದುರುದ್ದೇಶಪೂರ್ವಕವಾಗಿ ದುರಾಂಕಾರದಿಂದ ಮಾತುಗಳನ್ನು ಆಡೋದು ಇದು ಎಷ್ಟು ಸಲ್ಲುತ್ತೆ? ಪಾಪ ಏನೋ ಸಭ್ಯಸ್ಥರು ಕೆಲಸ ಕಾರ್ಯ ಮಾಡಿ ಕೂಡಿಟ್ಟು ಹಣ ಮಾಡಿ ಈ ರೀತಿ ಎಲ್ಲ ಕಷ್ಟಪಟ್ಟು ತಂದಿರ್ತಾರೆ. ಕೊಡಬೇಕು ಎಂಬತಕ್ಕಂಥ ವ್ಯವಧಾನ ಇರೋದಿಲ್ಲ. ಹೀಗೆ ಕೊಟ್ಟಿರೋ ಹಣನ ಕೇಳಲಿಕ್ಕೆ ಹೋದರೆ ನೀವು ಕೆಟ್ಟವರು. ಹಣ ಕೊಟ್ಟು ಕೇಳದೆ ನೀವು ಸುಮ್ಮನೆ ಆಗ್ಬಿಟ್ರೆ ನಿಜವಾಗ್ಲೂ ಅವ್ರ ಪಾಲಿಗೆ ನೀವೇ ದೇವರಾಗ್ಬಿಟ್ಟಿರ್ತೀರ. ಅದರಲ್ಲೂ ಕೂಡ ಪಾಪ ಹೆಣ್ಮಕ್ಳು ಬಹಳ ಬೇಗ ಕರಗಿಬಿಡ್ತಾರೆ. ನಯವಾಗಿ ಮಾತಾಡಿ ಮನೆಗೆ ಬಂದು ನೀವು ಅದೃಷ್ಟವಂತೆ, ನೀವು ಬಹಳ ಒಳ್ಳೆಯವರು, ಹಾಗೆ ಹೀಗೆ ಅಂತ ಹೇಳಿ 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 ಆ ಎಮ್ಮನ ಹತ್ರ ದುಡ್ಡು ಇಸ್ಕೊಂಡು ಆ ದುಡ್ಡಿಗೆ ಮತ್ತಷ್ಟು ದುಡ್ಡುಗಳನ್ನು ಕಲೆ ಹಾಕಿ ಆ ಎಮ್ಮನ ವತಿಯಿಂದ ಓಡೋಗ್ಬಿಡೋದು. ಇಲ್ಲಿ ಹಣ ಕೊಟ್ಟು ಮನೆಯಲ್ಲಿ ಗಂಡನಿಗೂ ಹೇಳದೆ ಪರಿಸ್ಥಿತಿನ ಅತಂತ್ರ ಮಾಡಿಕೊಂಡು ಜೀವನನ ಬಹಳಷ್ಟು ಒಂದು ಹಿಂಸಾ ಸ್ವರೂಪವಾಗಿ ನೋವುಗಳಲ್ಲಿ ಕಾಲಹರಣ ಮಾಡ್ತಾ ಇರ್ತಾರೆ. ಹಾಗಾಗಿ ಲೇವಾದೇವಿ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ನೀವು ಯಾರಿಗೆ ಕೊಡ್ತಾ ಇದ್ದೀರಾ, ಏನಕ್ಕೆ ಕೊಡ್ತಾ ಇದ್ದೀರಾ, ಅವನಿಗೆ ಆಸರೆ ಏನು, ಅವನ ದುಡ್ಡು ತೀರಿಸುವಂಥ ಶಕ್ತಿ ಏನಿದೆ, ಅವನ ದುಡ್ಡು ಎಲ್ಲಿಂದ ಬರುತ್ತೆ, ಅವನು ಏನಕ್ಕೋಸ್ಕರ ದುಡ್ಡು ಕೇಳ್ತಾ ಇದ್ದಾನೆ, ಎಲ್ಲವನ್ನ ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಬಂದ ಕೇಳ್ದ ಕೊಟ್ಟಿದ ತಕ್ಷಣ ಮುಗೀತಾ, ನಾಳೆ ಅದರಿಂದ ಬಿದ್ದು ನಿಮ್ಮ ಜೀವನ ಅನ್ನೋದನ್ನ ನರಕ ಯಾಕೆ ಮಾಡ್ಕೋಬೇಕು? ಅದೇನೋ ಒಂದು ಮಾತು ಬರುತ್ತೆ, ಕೊಟ್ಟವನು ಕೊಡಂಗಿ ಈಸ್ಕೊಂಡವನು ನೀರು ಬದ್ರ. ಭಾಳಷ್ಟು ಸಲ ಹೇಳಿದ್ದೀನಿ ಇದನ್ನು. ನಾನು ತಗೊಂಡವನು ರಾಜ ಆಗ್ತಾನೆ, ನೀವು ಆಳಕ್ಕಿಂತ ಕಡೆಯಾಗಿ ಬೀಳಬೇಕಾಗ್ತದೆ. ಹಾಗಾಗಿ ಸಾಲದಂತಹ ಪ್ರಕ್ರಿಯೆ, ಅದರಲ್ಲೂ ಕೂಡ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರದೆ ಬಹಳಷ್ಟು ಜನ ದುಃಖದಲ್ಲೇ ಕಳೀತಾ ಇದ್ದಾರೆ, ದುಃಖದಲ್ಲೇ ಹೋಗಿದ್ದಾರೆ. ಇದು ಮಾತ್ರ ಖಾತ್ರಿ. ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ, ತಾವು ಬಹಳಷ್ಟು ಲೇವಾದೇವಿ ಮಾಡುವಾಗ ಆಲೋಚನೆ ಮಾಡಿ, ಪೂರ್ವಾಪರ ಚಿಂತನೆ ಮಾಡಿ, ಮನೆಯವರಿಗೆ ತಿಳಿಸಿ, ಯಾವುದೋ ಗೌಪ್ಯವಾಗಿ ಕೊಟ್ಟು ಹಾಳು ಮಾಡ್ಕೊಳೋದಲ್ಲ, ಅಥವಾ ಬಡ್ಡಿಗೆ ಆಸೆ ಬಿದ್ದು ಹಾಳು ಮಾಡ್ಕೊಳೋದಲ್ಲ. ಇಲ್ಲೇ ಹತ್ತಿರದಲ್ಲೇ ಇರೋರು ಇದು ತನ್ನ ಚಿನ್ನನ ಗಿರಿವಿ ಇಟ್ಬಿಟ್ಟು ಆ ಎಮ್ಮನಿಗೇನೋ ಬಡ್ಡಿ ಆಸೆಗೆ ದುಡ್ಡು ಕೊಟ್ಟಿದ್ರೆ ತೊಗೊಂಡು ಹೋಗಿದ್ದಾಳೆ. ಇಲ್ಲಿ ಚಿನ್ನನೂ ಇಲ್ಲ, ಈ ಕಡೆ ದುಡ್ಡು ಇಲ್ಲ. ಇದಕ್ಕೆ ಯಾರು ನೋಡ್ತಾರೆ ಇದನ್ನು? ಹಾಗಾಗಿ ಅಧಿಕವಾದಂಥ ಆಸೆ ಬೇಡ,
ಅಧಿಕವಾದಂತಹ ವಿಚಾರಗಳು ಬೇಡ. ಲೇವಾದೇವಿ ಮಾಡಿದ್ರೂ ಕೂಡ ಪರಿಪಕ್ವತೆಯಿಂದ ಇರಲಿ, ಆಧಾರಗಳಿರಲಿ. ಅಥವಾ ಲೇವಾದೇವಿ ಮಾಡದೆ ನೆಮ್ಮದಿಯಾಗಿದ್ದರೂ ಪರವಾಗಿಲ್ಲ, ಮನೆಯಲ್ಲಿ ವಿಚಾರ ತಿಳಿಸ್ಬಿಟ್ಟು ಮಾಡಿ ಹಣಕಾಸಿನ ವಿಚಾರದಲ್ಲಿ ನೋಡಿ. ಗೌಪ್ಯವಾಗಿ ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡೋದಷ್ಟು ಒಳ್ಳೆಯದಲ್ಲ. ಕೊನೆಯ ತನಕ ಸಾಲದ ಶೂಲದಲ್ಲಿ, ಆ ಸಾಲದ ಪಾಷಾಣದಲ್ಲಿ ನೀವು ಕೊರಗ್ತಾ ಬೀಳ್ತೀರ. ಯಾಕಂದರೆ ನಿಮ್ಮ ದುಡ್ಡೆಲ್ಲ ಹೋಯಿತು, ನೀವು ಇನ್ನೊಬ್ಬರ ಕಡೆ ಸಾಲ ಮಾಡಿ ನೀವು ಹೇಳಿಸ್ಕೊಳ್ಳೋವಂಥ ಪರಿಸ್ಥಿತಿ ಬರ್ತೀರ. ಅವ್ರು ಓಡೋಗಿದ್ದಾರೆ ಅಂತ ಹೇಳಿ ನೀವು ಓಡೋಗ್ಲಿಕ್ಕಾಗಲ್ಲ. ನಿಮ್ಮ ವಿಚಾರನ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ, ಸಾಲ ಅನ್ನೋದು ಕೆಟ್ಟದ್ದು, ಋಣಶೇಷ ಅನ್ನೋದು ಇರಲೇಬಾರ್ದು ಮನುಷ್ಯನಿಗೆ ಮೊದಲನೇದಾಗಿ. ಆದರೂ ಕೂಡ ಸಾಲ ಕೊಟ್ಬಿಟ್ಟಿದ್ದಾರೆ, ಸಾಲ ಕೇಳೋಕೆ ಹೋದರೆ ಅರ್ಥನೇ ಇಲ್ಲದೆ ಇರೋ ಹಾಗೆ ಮಾತು, ಕೈಗೆ ಸಿಗದೇ ಇರೋ ಹಾಗೆ ಓಡಾಟ ಮಾಡೋದು. ಹಾಗೆ ನಿಮ್ಮ ಒಂದು ಬದುಕಿನಲ್ಲಿ ನೀವು ಕೊಟ್ಟಿರೋ ಪಾಪಕ್ಕೆ ಅವ್ರ ಹತ್ರ ಹೇಳಿಸ್ಕೊಳೋದು, ಬಯಸ್ಕೊಳ್ಳೋದು, ಹೀನಾಮಾನವಾಗಿ ನಡೆಸ್ಕೊಳ್ಳೋವಂಥದ್ದು. ಇಂಥ ದರಿದ್ರ ಹೀನಾಯ ಪರಿಸ್ಥಿತಿಯಲ್ಲಿ ತಾವಿದ್ದರೆ ಈ ಒಂದು ಪರಿಹಾರವನ್ನು ತಾವು ಮಾಡಿ. ಖಂಡಿತ ಇದರಿಂದ ನಿಮ್ಮ ಸಾಲದ ಬಾಪ್ತುಗಳು ಪುನರ್ ನಿಮ್ಮತ್ತ ಸೆಳಿಲಿಕ್ಕೆ ಇದು ಕಾರ್ಯಪ್ರವೃತ್ತ ಆಗುತ್ತೆ. ಹಾಗಾಗಿ ಹಣನ ಕೂಡಿಡಬೇಕು, ವಿದ್ಯೆನ ಸಮಯದ ಗತಿಯಲ್ಲಿ ಗಳಿಸಬೇಕು. ಸುಮ್ಮನೆ ಯಾವುದೋ ಒಂದು ವಿಚಾರದಲ್ಲಿ ಸಮಯ ಹಾಳು ಮಾಡೋದು ವಿದ್ಯೆಗೆ ಒಳ್ಳೆಯದಲ್ಲ. ಹಣನ ಕೂಡಿಡದೆ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಹಾಳು ಮಾಡೋದು ಕೂಡ ಅದು ಸರಿಯಲ್ಲ. ನೋಡಿ, ಈ ತಿಲಕ ಧಾರಣೆ ಸ್ವರೂಪ ಗಾಢವಾಗಿ ಕೆಂಪಿಗಿರ್ತಕ್ಕಂಥ ಕುಂಕುಮ ಈ ಮೆರೂನ್ ಕಲರಲ್ಲಿ ಇರ್ತದೆ. ಈ ಸಾಮಾನ್ಯವಾಗಿ ಕೊಲ್ಲೂರು ಮೂಕಾಂಬಿಕೆ ಹತ್ತಿರ ಇಂಥ ಒಂದು ಕುಂಕುಮ ಸಿಗುತ್ತೆ ನಿಮಗೆ. ಅದು ಉದಾಹರಣೆಗೆ ಹೇಳ್ತಾ ಇರೋದು. ಮೆರೂನ್ ಕಲರಲ್ಲಿ ಇರುತ್ತೆ ಕುಂಕುಮ. ಈ ಕುಂಕುಮದಲ್ಲಿ ಅಂಜೂರದ ಕಡ್ಡಿ ಹಾಗೆ ಹೋಮದ್ರವ್ಯದ ಭಸ್ಮವನ್ನು, ಅಂದರೆ ಅದನ್ನು ದಹಿಸಿ ಭಸ್ಮವನ್ನು ಮಾಡಿ, ಹೋಮದ್ರವ್ಯ ಅಂದರೆ ಸಿಗುತ್ತೆ ನಿಮಗೆ ಈ ಗ್ರಂಥಿಗೆ ಅಂಗಡಿಯಲ್ಲಿ, ಸ್ವಲ್ಪ ತೊಗೊಂಡು ಅಂಜೂರದ ಕಡ್ಡಿಯೊಡನೆ ದಹನ ಮಾಡಿ 5 ಅಥವಾ 11 ಬಾರಿ ಈ ಮಂತ್ರವನ್ನು ಹೇಳಿಕೊಂಡು ತಾವು ಈ ಒಂದು ತಿಲಕವನ್ನು ಹಣೆಗೆ ಹಚ್ಕೊಳ್ಬೇಕು. ಮಂತ್ರ ಏನು? ಓಂ ಹ್ರೀಂ ಕ್ಲೀಂ ನಮ ದ್ವಹ ದ್ವಹ ಸ್ವಾಹ. ಇದು ಧನಾಕರ್ಷಣೆಗೆ ಬಲವಾಗಿರ್ತಕ್ಕಂಥ ಮಂತ್ರ. ಇದನ್ನು ಇಟ್ಕೊಂಡು ಬಹಳ ಬೇರೆ ಬೇರೆ ವಿಧಾನಗಳನ್ನು ಕೂಡ ನಡೆಸ್ಬೋದು, ಆದರೆ ಸುಲಭವಾಗಿರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ ನಾನು. ಓಂ ಹ್ರೀಂ ಕ್ಲೀಂ ನಮ ದ್ವಹ ದ್ವಹ ಸ್ವಾಹ ಈ ಮಂತ್ರವನ್ನು ಹೇಳ್ತಾ ತಾವು 5ರಿಂದ 11 ಬಾರಿ ಹೇಳ್ಕೊಂಡು ಈ ಒಂದು ತಿಲಕವನ್ನು ಹಣೆಗೆ ಧರಿಸಿ ಈ ರೀತಿ 21 ದಿನಗಳ ಕಾಲ ಮಾಡಿ, 21 ದಿನದ ನಂತರ ಯಾರಿಗೆ ಹಣ ಕೊಟ್ಟಿದ್ದಾರೆ ಹೋಗಿ ಕೇಳಿ, ಯಾಕೆ ಕೊಡಲ್ಲ ನೋಡೋಣ. ಖಂಡಿತ ನಿಮ್ಮ ಕಾರ್ಯ ಸಾಧನೆ ಆಗುತ್ತೆ. ಕೊಟ್ಟಿರೋ ಸಾಲ ಮರುಪಾವತಿ ಆಗಲಿಕ್ಕೆ ಇದೊಂದು ರಹದಾರಿಯಾಗಿದೆ. ಮಾಡಿ, ಒಳಿತಾಗುತ್ತೆ. ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.